ಯಾವುದು ಸ್ಟಾಕ್ ಶಾಟ್ ಯೂಸ್ ಮಾಡಿಲ್ಲ, ಪ್ರತಿ ಫ್ರೇಮು ಶೂಟೇ ಮಾಡಿರೋದು. ಪ್ರತಿ ಯಾವುದೇ ಫ್ರೇಮ್ ಆಗಿರ್ಬೋದು. ಈಗ ಫಾರಿನ್ ಸೀಕ್ವೆನ್ಸ್ ಪ್ರತಿ ಫ್ರೇಮು ನಾವೇ ಎಲ್ಲ ಶೂಟ್ ಮಾಡಿರೋ ಫುಟೇಜ್. ಓಕೆ, ಅದೇ ಆ ಇಡೀ ತಂಡ ಕೂಡ್ಕೊಂಡು ಬಂದಾಗ ರೈಟ್ ಮೈಂಡ್ ಸೆಟ್ ಇರೋರು ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಹಳ ಪ್ರೀತಿಯಿಂದ ಮಾಡಿರೋದು ಅಂತ ಗೊತ್ತಾಗ್ತದೆ. ನನಗೆ ಇನ್ಫಾರ್ಮೇಶನ್ ಬಂದಿದೆ, ಎಲ್ಲ ಕೇಳಿ ಅಷ್ಟು ಟೈಪ್ ತಗೊಂಡು ಈ ಜಾನರ್ನ, ಈ ಕಂಟೆಂಟ್ ನ, ಈ ಟೀಮ್ ನ ಒಪ್ಕೊಂಡಿದ್ದೀರಾ ಅಂದ್ರೆ ಸುಮ್ಮನೆ ಒಪ್ಕೊಂಡಿರೋದಿಲ್ಲ. ಸೊ ತುಂಬಾ ಅರ್ಲಿ, ತುಂಬಾ ವಿಚಾರ ಹೇಳೋದಕ್ಕೆ. ಆದ್ರೂ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಈ ಟೀಮ್ ಬಗ್ಗೆ ಹೇಳೋದಾದ್ರೆ, ಮೇನ್ ಈ ಝೋನರ್ ಒಪ್ಕೊಂಡ್ಲಿಕ್ಕೆ ಕಾರಣ ಏನಂತಾರೆ ಡೈರೆಕ್ಟರ್ ಅಷ್ಟೇ, ಕೆವಿನ್ ಅವರು. ಐ ಮೀನ್ ನೆರೇಟ್ ಮಾಡಿದ ವಿಧಾನ, ಆ ವಿಷನ್ ಯಾವ ರೀತಿ ಬರ್ಬೋದು ಅನ್ನೋದು. ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪ್ ಇಂದ ಕರ್ನಾಟಕ ಪಾಪ್, ಆ ಕೆ ಪಾಪ್ ಅನ್ನೋದು ನಮ್ಮ ಜೆನ್ಜಿ ಕ್ರೌಡ್ಗೆ, ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸ್ಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನೋಡಿ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಹಂಗೆ ಸ್ಟಾರ್ಟ್ ಆಯ್ತು. ನಿಮ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ. ಹಂಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್. ಸರ್, ಸಿನಿಮಾ ಅಂತಂದ್ರೆ ನಾನು ಫಸ್ಟ್ ಇಂದಾನು ಸಿನಿಮಾ ಲೈನಲ್ಲಿ ಇದ್ದೆ. ಬೆಂಗಳೂರು ಬಂದ ತಕ್ಷಣ ಹೀರೋ ಆಗ್ಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯ್ತು ನನ್ಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತೆ ಆ ಡ್ರೀಮ್ ಅನ್ನೋದು ನನಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ನ ಕೈಯಲ್ಲಾಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಾಗಿಲ್ಲ ಅಂತ ಅವನ ಕೈಯಲ್ಲಿ ಮಾಡಿಸ್ತೀವಿ ಅಷ್ಟೇ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಹೌದು ಸರ್, ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ ಸರ್. ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರ್ ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್. ಶೂಟಿಂಗ್ ಹೋಗೋದಾ ಸರ್? ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಸರ್ ಅಷ್ಟು ಜಾಸ್ತಿ ಏನಿಲ್ಲ. ನಿಮಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬಾ ಜನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ తర్వాత ಆಮೇಲೆ ಅರ್ಥ ಆಯ್ತು ಎಲ್ಲರಿಗೂ. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೆಟ್ ಅಲ್ಲೇ ಮಾಡಿದ್ವಿ ಸರ್. ರಿಯಲ್ ಎಸ್ಟೇಟ್. ಬಡ್ಜೆಟ್ ಆಗ್ಬೇಕಲ್ಲ ಸರ್. ಹೌದು ಸರ್. ಕೆವಿನ್, ಈ ಸಿನಿಮಾದ ನಿರ್ದೇಶಕರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶರ್ಸ್, BTS ಆರ್ಮೀಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಐ ವಾಂಟ್ ಟು ಥ್ಯಾಂಕ್ everybody who's been a part here. ಸೊ ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಸಿನಿಮಾ, ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆ್ಯಸ್ ಆಪರ್ಚುನಿಟೀಸ್ ಡಿಲೇ, ಆ್ಯಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋರು ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ that's something really great. So I want to thank him for it. Adadmele my co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ ಕೆ ಪಾಪ್ ಅಂತ ಯಾಕೆ ಇಟ್ವಿ ಅಂದರೆ, ಈಗ ಕೆ ಪಾಪ್ ಇಸ್ ನಥಿಂಗ್ ಬಟ್
ಕೊರಿಯನ್ ಪಾಪ್. ಇದು ತುಂಬಾ ಡಿಕೋಡ್ ಮಾಡುವಂತದ್ ಏನು ಇಲ್ಲ. ಗೂಗಲ್ ಅಲ್ಲಿ ಹೊಡೆದ್ರೆ ಅವ್ರದ್ದು ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ ಕೆ ಪಾಪ್ ಅಂತ. ಸೊ ಈ ಲೇಟ್ 90s early 2000 ಅಲ್ಲಿ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್ ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್ ಈ ಕೆ ಪಾಪ್ ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ ಕೆ ಪಾಪ್ ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ಕೆ ನಾವು ಹೊರಟಿದ್ದೀವಿ. ಅದು ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ಕೆ ಹೊಡ್ತಾ ಇದ್ದೀವಿ. ಸುಮಾರು ಪಾಯಿಂಟ್ಸ್ ಇದೆ. ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರೇನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಏನಾದರೂ ಕ್ವೆಶನ್ಸ್ ಇದ್ರೆ ಆಕ್ಚುಲಿ ಸುಮಾರು ಜನ ಇದ್ದಾರೆ. ಬಟ್ ಆಸ್ ಆಫ್ ನೌ ವಿಷ್ಣು ಇದ್ದಾರೆ, ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದ್ದಾರೆ. ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಲಿಲ್ಲ. ಬಟ್ ಹೀಸ್ ಲೈಕ್ ದ ಸ್ಟೋರಿ, ತುಂಬ ಇಂಪಾರ್ಟೆಂಟ್ ಪಾತ್ರ. ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಎನಫ್ ಫ್ರಮ್ ಅವರ್ ಸೈಡ್. ಬಟ್ ಅತಿ ಶೀಘ್ರದಲ್ಲಿ 1 or 2 months ಅಲ್ಲಿ ವಿಲ್ ರಿವೀಲ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇಂಟ್ರೋ ಥರ ನಾವು ಇದು ಮಾಡ್ತೀವಿ. ಇಂಡಿಯನ್ ಅಂದ್ರೆ ಕೊರಿಯನ್ ನಂಗೆ ಗೊತ್ತಿರಂಗೆ ಮೇ ಬಿ 60 to 70% ಇಂಪ್ಯಾಕ್ಟ್. ಅಂದ್ರೆ ಈಗ ನಮ್ಮ ಅಣ್ಣನ ಮಗಳು, ಅವಳು ಬರೀ 7 years old. ಅವಳಿಗೆ BTS ಗೊತ್ತು, ಬ್ಲ್ಯಾಕ್ ಪಿಂಕ್ ಅನ್ನೋ ಇನ್ನೂ ಒಂದು ಬ್ಯಾಂಡ್ ಗೊತ್ತು. ನಾನು ಒಂದ್ಸಲ BTS ಬಗ್ಗೆ ಸುಮ್ಮನೆ ತಮಾಷೆಗೆ ಏನೋ ಹೇಳಿದೆ. ನನ್ನ ಜೊತೆ 2 ದಿನ ಮಾತಾಡ್ಲಿಲ್ಲ. ನಾನು ಸಾರಿ ಕೇಳಿದ್ಮೇಲೆ ಆಮೇಲೆ ಮಾತಾಡಿದ್ಲು. ಓಕೆ, ಅದು ಬೇರೆ BTS ಅಂತ. ಓಕೆ, ಹೌದು ಸರ್. ಅದು ಆಕ್ಚುಲಿ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ಒಂದು ಡ್ರೀಮ್ ವರ್ಲ್ಡ್ ನಡೆಯುವಂತ ಒಂದು ಕತೆ. ಆಕ್ಚುಲಿ ನಮಗೆ ಒಂದು 70 to 80% ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡ್ ಅಲ್ಲೇ ನಡೆಯುತ್ತೆ. ಅದರಲ್ಲಿ ಆ 60 days ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಈಗ ಹೇಳಕ್ಕಾಗಲ್ಲ. ಬಟ್ ಸಿನಿಮಾ ನೋಡಿದಾಗ ಆ 60 days ಯಾಕೆ ಅಷ್ಟು ಇಂಪಾರ್ಟೆಂಟ್, ಈ ಕೆ ಪಾಪ್ ಕಲ್ಚರ್ ಆ 60 days ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀವಿ, ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ನೀವು ಒಂದು ಶಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರ ಕಾಟ ತಡೆಯಕ್ಕಾಗ್ತಲ್ಲ, ಸೂಸೈಡ್ ಮಾಡ್ಕೊಬಿಡೋಣ ಅಂತ ಒಂದಿದೆ. ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ಕೀ ವರ್ಡ್ ಫಾರ್ ದ ಫಿಲಮ್. ಸೊ ಆ 60 days ಟಾಸ್ಕ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್. ಎಸ್ ಎಸ್ ಓಕೆ. ಆಕ್ಚುಲಿ ನನ್ ಪ್ರೊಡ್ಯೂಸರ್ಗೆ 1.5 year. ಎಸ್ ಸರ್, ಐ ಅಂಡರ್ಸ್ಟುಡ್. ಅದೇ ಸರ್, ಆಸ್ ಐ ಸೆಡ್, ಎವ್ರಿಬಡಿ ಥಿಂಗ್ಸ್ ಆರ್ ಲೈಕ್ ಸರ್. ಈಗ KGF ಸಿನಿಮಾದಲ್ಲಿ KGF 1 ಬಂದಾಗ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಒಂದು ಡೈಲಾಗ್ ಇದೆ. ಪ್ಯಾರಲಲ್ಲಿ ಧನುಷ್ ಸಿನಿಮಾನು ಒಂದು ಬಂದಿತ್ತು. ಸೊ ಅದರಲ್ಲೂ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಬಂತು. ಸೊ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್. ಮತ್ತೆ ಪ್ರೊಡ್ಯೂಸರ್ ನಾನು 1.5 year ಬ್ಯಾಕೆ ಕತೆ ಹೇಳಿದ್ದೆ. March 12th ನಾನು ಯಮಧರ್ಮರಾಜ ಪೋರ್ಷನ್ ಎಲ್ಲ ಶೂಟ್ ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ಎಲಿಮೆಂಟ್ಸ್ ಸಿಮಿಲರ್ ಆಗಿದೆ ಅಂತ. ಬಟ್ ಯಮಧರ್ಮರಾಜ ಆಗಿರ್ಬೋದು, ಇದೆಲ್ಲ ಇಟ್ಸ್ ಲೈಕ್ ಯೂನಿವರ್ಸಲ್. ಸೊ ಅದರಿಂದ ಬಟ್ ಕತೆ 100% ಹೊಸದಾಗಿರುತ್ತೆ. ಹೌದು, ಓಕೆ. ಎಸ್ ಇಡೀ ಸಿನಿಮಾಗ ಅಥವಾ ಬರೀ ಪ್ರೋಮೋಗೆ ಸರ್? ಪ್ರೋಮೋಗೆ 6 ತಿಂಗಳು ಕೆಲಸ ಮಾಡಿದ್ದೀವಿ ಸರ್. ಆಕ್ಚುಲಿ VFX ಸುಮಾರು ಜನ ಹೇಳಿದ್ರು ಜಾಸ್ತಿ ಇದೆ. ಬಿಕಾಸ್ ಸಿನ್ಸ್ ಇಟ್ ಹ್ಯಾಪನ್ಸ್ ಇನ್ ಅ ಫ್ಯಾಂಟಸಿ ವರ್ಲ್ಡ್, ನಾನು ಜಸ್ಟ್ ಒಂದಷ್ಟು ಗ್ಲಿಮ್ಸಸ್ ತೋರಿಸಿದ್ದೀನಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ ಸರ್. ಸಿನಿಮಾದಲ್ಲಿ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ.
ಅಂದ್ರೆ ಸಬ್ಜೆಕ್ಟ್ ಡಿಮ್ಯಾಂಡ್ ಸರ್, ಸಬ್ಜೆಕ್ಟ್ ಇಸ್ ಡಿಮ್ಯಾಂಡಿಂಗ್ ಸರ್. ಟೋಟಲ್ ಒಂದು 6 to 7 VFX ಕಂಪನೀಸ್ ವರ್ಕ್ ಮಾಡಿದೆ ಸರ್. ಎಗ್ ವೈಟ್ VFX ಅಂತ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ದೇ ಆರ್ ಲೈಕ್ ದ ಬ್ಯಾಕ್ ಬೋನ್ ಈ ಸಿನಿಮಾಗೆ. ಎಗ್ ವೈಟ್ VFX, ಮಂಜುಮೆಲ್ ಬಾಯ್ಸ್ ಮಾಡಿದ್ದಾರೆ, ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಅವರು. ಅದಾದ್ಮೇಲೆ ಡಾಟ್ VFX, ಟೈಮ್ VFX ಎಲ್ಲ ಕೇರಳ. ಅದಾದ್ಮೇಲೆ US ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಯುರೋಪ್ ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ್ ಅಲ್ಲಿ ಆಗಿರ್ಬೋದು, ಸುಮಾರು VFX ಫ್ರೀಲಾನ್ಸರ್ಸ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಎಗ್ ವೈಟ್ VFX ಇಸ್ ದ ಮೇನ್ ಬ್ಯಾಕ್ ಬೋನ್. ಅವ್ರು ತುಂಬಾನೇ ಸಪೋರ್ಟ್ ಇದೆ ನಮ್ಮ ಸಿನಿಮಾಗೆ. ಸಿಕ್ಕಾಪಟ್ಟೆ ಆಗಬೇಕು ಸರ್. ಸರ್ ಶೂಟಿಂಗ್ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿರೋದು ಒಂದು 60 to 65 days ಅಷ್ಟೇ. ಬಟ್ ನಾವು ಈ ಆ್ಯಕ್ಚುಲಿ ಪ್ರೊಡ್ಯೂಸರ್ ಕತೆ ಹೇಳಿ 1.5 year ಬ್ಯಾಕ್ ಆಯಿತು. ಸೊ ನಾವು ಪ್ರೋಮೋಗೆ ಮಾರ್ಚಿಂದ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ಮಾರ್ಚ್ ನಾವು ಆ್ಯಕ್ಚುಲಿ ಆ VFX ವರ್ಕ್ ಇನ್ನೂ ನಡೀತಾ ಇದೆ. ಸೊ ಆ್ಯಕ್ಚುಲಿ ನೀವೇ ನೋಡಿದ್ದೀರಲ್ವ ಸರ್, ಒಂದಷ್ಟು ಅಸೆಟ್ ಬಿಲ್ಡಿಂಗ್ ಮಾಡಿಬಿಟ್ಟಿದ್ದೀವಿ. ಪ್ಯಾಲೇಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏಲಿಯನ್ಸ್ ಆಗಿರ್ಬೋದು, ಅಸೆಟ್ ಬಿಲ್ಡ್ ಮಾಡಿಬಿಟ್ಟಿದ್ದೀವಿ. ಸೊ ಸುಮಾರು ಒಂದಷ್ಟು ಬಿಲ್ಡ್ ಮಾಡೋದಿದೆ. ಅದಾದ್ಮೇಲೆ ಬರೀ ಕ್ಯಾಮ್ರಾ ಮೂಮೆಂಟ್ಸ್ ಮಾತ್ರ ನಾವು ಆಟ ಆಡಬೇಕಾಗುತ್ತೆ. ಏನ್ ಸರ್? ಇಲ್ಲ ಸರ್, ವಿ ಆರ್ ಆಲ್ರೆಡಿ ಪ್ರಾಸೆಸ್ ಅಲ್ಲಿದೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ 100% ನಾವು ರೆಡಿ ಇರ್ತೀವಿ ಸರ್ ರಿಲೀಸ್ಗೆ. ಅಂದ್ರೆ ಅವರು ಪ್ರೋಮೋಗ್ ಅದೇನ್ ಕ್ರಿಯೇಟ್ ಮಾಡಿದಾರೆ ಸಿನಿಮಾಗೂ ಸಿನಿಮಾಗೂ ಸೇರಿ ಮಾಡಿದ್ದೀನಿ ಸರ್. ಸೊ ಸಿನಿಮಾಗೂ ಸೇರಿ ಮಾಡಿದ್ವಿ. ಇನ್ನೂ ಒಂದಷ್ಟು ಕೆಲಸ ಇದೆ, ಅದ್ ನಡೀತಿದೆ ಸರ್. ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ PR ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ಅವ್ರು ನೋಡಿದ ತಕ್ಷಣ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು. ಹಿ ಲೈಕ್ ಇಟ್ ವೆರಿ ಮಚ್. ಹಿ ಟೋಲ್ಡ್ ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ he got me connected to them. So I have to thank him for it. Kevin. ಅದೇ ಸರ್, coincidence, purely coincidence. Kevin and Kevian. ಸರ್ ಆ್ಯಕ್ಚುಲಿ ನಾನು ಒಂದು 6-7 ಕತೆ ಮಾಡಿದ್ದೀನಿ ಸರ್. ನಾನು ಫಸ್ಟ್ ಪ್ರೊಡ್ಯೂಸರ್ಗೆ ಹೇಳಿದ್ದು ಒಂದು ವೈಲೆನ್ಸ್ ಸಬ್ಜೆಕ್ಟೇ ಹೇಳಿದ್ದೆ, ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ. ಮತ್ತೆ ನಾನು ಕತೆ ಬರಿಬೇಕಾದ್ರೂ ಅಷ್ಟೇ ಒಂದಷ್ಟು ನೋಡ್ತೀನಿ, ನನ್ನ ಸುತ್ತಮುತ್ತಲಿರೋ ನೋಡ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀವಿ. ವರ್ಲ್ಡ್ ಸಿನಿಮಾ ನೋಡೋದ್ರಿಂದ, ಎಲ್ಲ ಭಾಷೆ ಸಿನಿಮಾ ನೋಡ್ತಿರೋದ್ರಿಂದ, ಸೊ ನನಗೆ ಓಕೆ ಫೈನ್, ಇದೆಲ್ಲೂ ಬಂದಿಲ್ವಾ, ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಲ್ಲೂ ಬರಲಿಲ್ವಾ, ಓಕೆ ಅದನ್ನ ನಮ್ಮ ನೇಟಿವಿಟಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆ ಥಾಟ್ ಪ್ರಾಸೆಸ್ ಮೇಲೇ ಡಿಸೈಡ್ ಮಾಡಿ ಸರ್. ಸೊ ಮತ್ತೆ ಇನ್ನೂ ಒಂದು, ಇವಾಗಿರೋ ಕಾಂಪಿಟಿಷನ್, ಮೊದಲು ಆ ಮಟ್ಟಕ್ಕೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಇವಾಗ ಕಾಂಪಿಟಿಷನ್ ಇದೆ. ಮೊದಲು ಜನ ಬುದ್ಧಿವಂತರಾಗಿದ್ರು, ಇವಾಗ ಅತಿ ಬುದ್ಧಿವಂತರಾಗಿದ್ದಾರೆ, ನ್ಯಾಚುರಲಿ ಅತಿ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ನಾವು ಯಾವುದೋ ಏನೋ ಒಂದು ಸರ್ವ್ ಮಾಡಬಾರ್ದಲ್ವ ಸರ್. ಸೊ ಸಾಂಗ್ ಒಂದು 5-6 ಸಾಂಗ್ಸ್ ಇದೆ. ಆ್ಯಂಡ್ ಎಸ್ ಸರ್, ಫ್ಯೂಚರಲ್ಲಿ ನಮ್ಮ ಪ್ರೊಡ್ಯೂಸರ್ ನೋಡೋಣ, ಟ್ರೈ ಮಾಡೋಣ, ಕೊರಿಯನ್ ಇದ್ರೆ ಹೇಳಿದ್ದಾರೆ. ಸೊ ಎಸ್ ಸರ್, ಬಟ್ ವಿ ಆರ್ ಆಲ್ ವರ್ಕಿಂಗ್ ಹಾರ್ಡ್. ತುಂಬ ಇಷ್ಟಪಟ್ಟು ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ. ಸಿನಿಮಾ ನಿಜವಾಗ್ಲೂ ಬೆಸ್ಟ್ ಕೊಡೋಕೆ ನಾವು ಎಲ್ಲರೂ ಪ್ರಯತ್ನ ಪಡ್ತೀವಿ. ನಿಮ್ಮ ಬ್ಯಾಕ್ಗ್ರೌಂಡ್ ಸರ್, ನಾನು ಆ್ಯಕ್ಚುಲಿ BBM ಓದಿದ್ದೀನಿ ಸರ್. BBM ಓದಿ ನಾನು ಡ್ಯಾನ್ಸಿಂಗಲ್ಲಿದ್ದೆ. ನಾನು ಬಾಯಿಂಗ್, ಹಿಪ್ ಹಾಪ್ ಎಲ್ಲ ಮೊದಲು ಮಾಡ್ತಿದ್ದೆ ನಾನು. ಅದಾದಮೇಲೆ ರೈಟಿಂಗಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಐ ಯೂಸ್ ಟು ಗೋ ಟು ಸ್ಟೋರಿ ರೈಟಿಂಗ್ ವರ್ಕ್ಶಾಪ್ಸ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸಚ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೆಡ್ ಓಕೆ ಫೈನ್, ಲೆಟ್ಸ್ ಡೂ ಅ ಏನ್ ಸರ್ ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದು ಮಾಡಿದ್ದೀನಿ ಸರ್. ಸೊ ಜಾಕ್ ದ ಡೆವಿಲ್ ಮತ್ತೆ ಕುಬೇರ ಅಂತ ಒಂದು ಮಾಡಿದ್ದೆ. ಹೇಳೋದಾ? ಕುಬೇರ ಅಂತ ಒಂದು ಮಾಡಿದ್ದೆ. ಇಟ್ಸ್ ಜಸ್ಟ್ ಅ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್. ಒಬ್ರು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯಿತು. ಅದಾದಮೇಲೆ ಮಾಡೋಣ ಅಂತ ಹೇಳಿದ್ರು. ಬಟ್ ಒಂದು ಬೇರೆ ಪೋಸ್ಟರ್ ಬಂತು ಯಾವುದೋ ದೊಡ್ಡ ಸ್ಟಾರ್ ಜೊತೆ. ಆಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ಅಡ್ಯಾಪ್ಟ್ ಆಗಿದೆ ಅಂತ. ಸೊ ಐ ಸೆಡ್ ನೋ ಪ್ರಾಬ್ಲಮ್ ಅಂತ ಒಂದು ಸ್ಮೈಲಿ ಕೊಟ್ಟೆ ಅವ್ರಿಗಷ್ಟೇ.
ಹೇಳಿ. ಯೋಧಾರಾಮ್ ಅವರು ನೆಗೆಟಿವ್ ಪಾತ್ರಗಳು ಬಿಸಿಯಾಗಿದ್ದಾರೆ. ಎಸ್ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಿದ್ದಾರೆ. ಎಸ್ ನಿಮ್ಮ ಅವರ ಈಕ್ವೇಷನ್ ಬಗ್ಗೆ ಸರ್ ಆ್ಯಕ್ಚುಲಿ ಎಸ್ ಅವರು ನೀವು ಹೇಳ್ದಂಗೆ ತುಂಬ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು. ಸೊ ನಾನು ಕತೆ ಬರಿಬೇಕಾದ್ರೆ ನಾನು ಆ್ಯಕ್ಚುಲಿ ಇಮಿಡಿಯೇಟ್ಲಿ ನನಗೆ ರಾಮ್ ಸರೇ ಮೈಂಡಿಗೆ ಬಂದರು. ಬಿಕಾಸ್ ಐ ಹ್ಯಾವ್ ಸೀನ್ ಅವ್ರು ಸ್ಮೈಲ್ ಮಾಡೋದು ನಾನು ನೋಡಿದ್ದೀನಿ, ಅವ್ರು ನಗಾಡೋದು ನಾನು ನೋಡಿದ್ದೀನಿ. ಸೊ ಐ ಥಾಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಹಿಮ್, ಆ ಹ್ಯೂಮರ್ ಇದೆ ಅವರಲ್ಲಿ. ಸೊ ಮತ್ತು ಈಸ್ ಆಲ್ಸೋ ಅ ಗುಡ್ ಡ್ಯಾನ್ಸರ್, ನಾನು ಆ್ಯಕ್ಚುಲಿ ನಾನು ಹೇಳಿದೆ ಈ ಥರ ಹಿಂಗೆ ಡ್ಯಾನ್ಸ್ ಆಡ್ಬೇಕು ಸರ್, ನೀವು ಹೇಗೆ ಮ್ಯಾನೇಜ್ ಮಾಡ್ತೀನಿ. ಇಲ್ಲ ಕೆವಿನ್ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದರು. ಅವ್ರ ರಿಹರ್ಸಲ್ಸ್ ಬಂದಾಗಲೂ ಅಷ್ಟೇ, ದೆನ್ ಐ ಗಾಟ್ ಟು ನೋ. ಸೊ ಅಲ್ಲಿ ಗೊತ್ತಾಯಿತು ನಾನೇನು ಥಿಂಕ್ ಮಾಡಿದ್ದೀನಿ ಇವ್ರು ಕರೆಕ್ಟಾಗಿರ್ತಾರೆ. ಸೊ ಈವನ್ ಹೀ ಲೈಕ್ ದ ಸ್ಟೋರಿ ವೆರಿ ಮಚ್. ಸೊ ಈವನ್ ಹೀ ಈಸ್ ಆಲ್ಸೋ ವಿಲ್ಲಿಂಗ್ ಟು ಎಕ್ಸ್ಪೆರಿಮೆಂಟ್ ಅಂಡ್ ಸಿ ಹೌ ದಿಸ್ ಗೋಸ್. ಕಂಪ್ಲೀಟ್ ಎಲ್ಲ ಥರ ಇರುತ್ತೆ ಸರ್, ಒಂದು ಕಂಪ್ಲೀಟ್ ಬೇರೆ ಶೇಡೇ ಅವ್ರದ್ದು ನೀವು ನೋಡ್ತೀರಾ. And you'll enjoy his character, sir. You'll definitely enjoy his character. ಮತ್ತೆ ಡ್ಯಾನ್ಸು ಅಷ್ಟೇ ಒಂದು ಚಿಕ್ಕ ಗ್ಲಿಮ್ಸ್ ಥರ ಕೊಟ್ಟಿದ್ದೀವಿ ಅಷ್ಟೇ. ದರ್ಸ್ ಲಾಟ್ ಮೋರ್ ಡ್ಯಾನ್ಸಿಂಗ್ ದಟ್ ಹಿ ಹ್ಯಾಸ್ ಟು ಡೂ ಇನ್ ದ ಫಿಲ್ಮ್. ಸೂಪರ್. ಕೆವಿನ್ ಪೂರ್ತಿ ಹೆಸರು ಕೆವಿನ್ ಲೂಕ್ ಅಲ್ಲ? ಎಸ್ ಎಸ್. ಯಾ, ಅವ್ರ ಮಾತಲ್ಲಿ ಒಂದಂತೂ ಅರ್ಥ ಆಗ್ತಾ ಇದೆ, ಹಿ ಇಸ್ ವೆರಿ ಪ್ರಿಪೇರ್ಡ್, ತುಂಬಾ ರೈಟ್. ಎಲ್ಲರಿಗೂ ನನ್ನ ಹೆಸರು ರಾಜ್ಕಾಂತ್ ಅಂತ. ಆಲ್ಮೋಸ್ಟ್ ಇದು 4 days ಶೂಟ್ ಮಾಡಿದ್ದೀವಿ. 4 days ಶೂಟ್ಗೆ 6 months ಪ್ಲ್ಯಾನಿಂಗು. ಏಕೆಂದರೆ ನಮಗೆ ಒಂದು ಸೆಟ್ಟಲ್ಲಿ ಒಂದೊಂದು ಡೇ ಎಲ್ಲ ಒಂದು 600 ಮೆಂಬರು 300 ಮೆಂಬರು ಅಷ್ಟು ಕ್ರೂ ಹಿಡ್ಕೊಂಡು ಮಾಡೋದಿತ್ತು. ಏಕೆಂದರೆ ಅನೌನ್ಸ್ಮೆಂಟ್ ವಿಡಿಯೋಗೆ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿದಾಗ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟು ಅನೌನ್ಸ್ಮೆಂಟ್ ವಿಡಿಯೋ ಮತ್ತು ನಮ್ಮ ಪ್ರೊಡ್ಯೂಸರು ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವಿಡಿಯೋ ನಾವು ಮಾಡೋಣ. ಈ ಬಜೆಟಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರೂ ಮಾಡಿಲ್ಲ, ಫಸ್ಟ್ ಟೈಮ್ ನಾವು ಮಾಡಿರೋದು. ಈ ಬಜೆಟ್ ಮಾಡಿದ್ದಾರೆ ಅಂದರೆ ಸ್ಮಾಲಾಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲಾಗಿರುತ್ತೆ. ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ. ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು. ನಾವು ಒನ್ ಡೇ ಒಂದು ಸೆಟ್ಟಲ್ಲಿ ಶೂಟ್ ಮಾಡ್ತಾಯಿದ್ದೋ. ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ, ಯಾಕೆಂದರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ಬೇರೆ ನಡೀತಾ ಇತ್ತು. ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ದೀವಿ. ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ. 2 days ಒನ್ ಡೇ ಶೂಟ್ ಮಾಡಿರೋದು, ಒನ್ ಡೇ ನಾವು ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಲೈಟಿಂಗ್ ವರ್ಕು ಅಷ್ಟು ಪ್ಲ್ಯಾನಿಂಗ್ ಮಾಡಿದ್ದು. ಅವತ್ತು ಆಲ್ಮೋಸ್ಟ್ ನಮಗೆ ನಮ್ಮ ನಿತಿನ್ ಅಂತ ಲೈಟು NS ಲೈಟ್ಸ್ ಆ್ಯಂಡ್ ಗ್ರಿಪ್ಸ್ ಅಂತ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ನಮ್ಮ ಈ ಥರ ಒಂದು ಬಜೆಟಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಆ್ಯಕ್ಚುಲಿ ನಮಗೆ. ಇನ್ನು ನಾವು ಜಾಲಿವುಡ್ಡಲ್ಲಿ ಒನ್ ಡೇ ಶೂಟ್ ಮಾಡ್ದು, ಅದು ಒಂದು 3 call sheet ಶೂಟ್ ಮಾಡಿದ್ದೀವಿ. ಅವತ್ತು ಬರೀ ಜೂನಿಯರ್ಸೇ 150 ಮೆಂಬರು. ಡೇಯಿಂದ ನೈಟ್ ಶೂಟ್ ಮಾಡೋಷ್ಟಿಗೆ ಆಲ್ಮೋಸ್ಟ್ ನಾವು ಒನ್ ಡೇ ಒಂದು 3 to 4 ಸೆಟ್ ಥರ ಪ್ಲ್ಯಾನ್ ಮಾಡ್ತಾಯಿದ್ದು. ಯಾಕೆಂದ್ರೆ ನಾವು ಒನ್ ಡೇ ಎಲ್ಲ ಒಂದೊಂದು ಸೀನ್ನ ಶೂಟ್ ಮಾಡೋಕ್ಕೆ ಓಕೆ ಒನ್ ಡೇ ತಗೋತೀವಿ. ಯಾಕಂದ್ರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಸೆಟ್ಟಲ್ಲಿ. ಅದರಿಂದ ತುಂಬ ಚಾಲೆಂಜ್ ಇತ್ತು. ಯಾಕೆಂದರೆ ನಮ್ಮ ಬಜೆಟು ಅಷ್ಟು ಜನ ಹ್ಯಾಂಡ್ಲ್ ಮಾಡಬೇಕು. ಆಲ್ಮೋಸ್ಟ್ BTS ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದ್ದಾರೆ. ನೀವು ಆಡಿಟೋರಿಯಂ ಎಲ್ಲ ನೋಡಿದ್ರಿ, ಆಡಿಟೋರಿಯಂ ಫುಲ್ಲು ಲೈಟಿಂಗ್ ಮಾಡಿರೋದು. ಅದು ಆ ಪಿಂಕ್ ಸೆಟಪ್ ಆಗಿರ್ಬೋದು. ಇನ್ನು ರೆಡ್ ಥೀಮ್ ಮಾಡಿದ್ದೀವಲ್ಲ ಅದು ಬಂದು ಸ್ಟುಡಿಯೋ. ಆ ಸ್ಟುಡಿಯೋ ಚಾರ್ಜಸ್ಸೇ 1 lakh ನಮ್ಗೆ ಒನ್ ಡೇ. ಆ ಸ್ಟುಡಿಯೋದಲ್ಲಿ ಆ ಸೆಟ್ಟಲ್ಲಿ ಎಲ್ಲ ಕೋಪ್ರೇಷನ್ನು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಸಪೋರ್ಟಿಂಗ್ ಇತ್ತು. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಇನ್ನು ಇದರೆಲ್ಲ ಡೈರೆಕ್ಟರ್ ಅಂತ ಯಾರೂ ಇಲ್ಲ. ನಾವು ಈ ಅನೌನ್ಸ್ಮೆಂಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದಾಗ ರವಿ ಅಂತ ಅವರೆಲ್ಲ ತುಂಬ ಎಫರ್ಟಾಗಿ ನಿಂತು ಎಲ್ಲರೂ ವರ್ಕ್ ಮಾಡಿದ್ರು. ಓಕೆ. ಸರ್ ಅದು ಒಂದು ಕೇಳಬೇಡಿ ಸರ್. ಅಲ್ಲ ಗೊತ್ತಾಯ್ತು ಸರ್ ಆ್ಯಕ್ಚುಲಿ ಸರಿ ಸರ್, ನಾನು ಜಸ್ಟ್ ನಿಮಗೆ ನಾವು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಸರ್, ಅವರು ತುಂಬ ಖರ್ಚಾಗಿದೆ ಅಂತ ಹೇಳಿದ್ರು. ಸೊ ನಮ್ಮ DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, VFX ಕಂಪನಿ ಇವ್ರು ಯಾರು ಚಾರ್ಜ್ ಮಾಡಲಿಲ್ಲ ಸರ್. ಸುಮ್ಮನೆ ಆ್ಯಸ್ ಅ ಟೀಮಾಗಿ ನಾವೆಲ್ಲರೂ ಮಾಡಿದ್ದು. ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಬರೀ VFXಗೆ ಸರ್ ಒಂದು 45 to 50 lakh VFX ಇದು ನಾವು ಶೂಟ್ ಮಾಡಿರೋದು. ಬಟ್ ವಿ ಕಂಪ್ಲೀಟೆಡ್ ಇಟ್ ಇನ್ ಜಸ್ಟ್ 5 lakhs, 5.5 to 6.5 lakhs ವಿ ಕಂಪ್ಲೀಟ್ ಆಗಿದ್ದು ಮಾಡಿದ್ವಿ. ಬಿಕಾಸ್ ಅಷ್ಟು VFXನ
ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಡ, ಐಡಿಯಾ ಇದ್ರೆ ಸಾಕು ಅಂತ. ಸೊ ಐಡಿಯಾ ಒಂದಿದ್ದು ಜೋಬಲ್ಲಿ 10 ರೂಪಾಯಿ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ. 100 ರೂಪಾಯಿ ಬೇಕಂದ್ರೆ 100 ರೂಪಾಯಿ ಇಲ್ಲ, ಬಟ್ ಅಟ್ಲೀಸ್ಟ್ 10 ರೂಪೀಸ್ ಇಟ್ಕೊಂಡು ರೈಟ್ ಮೈಂಡೆಡ್ ಪೀಪಲ್ ಜೊತೆ ಕೈ ಜೋಡಿಸಿದಾಗ 100% ನಾವು ಯಾವ ಸ್ಕೇಲಲ್ಲಿ ಬೇಕಾದರೂ ಮಾಡ್ಬೋದು ವಿತ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ದಿಸ್ ವಾಟ್ ವಿ ಡಿಡ್ ಇಸ್ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ಸಿನಿಮಾನು ಅದೇ ರೀತಿ ಹೈ ಸ್ಕೇಲ್ ಆಗಿದ್ರು ಏನೇ ನಿಮ್ಮ ವಿಜುವಲ್ಸ್ ನೋಡಿದ್ರು ಇಟ್ ವಿಲ್ ಬಿ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್. ಆ್ಯಂಡ್ ದ ಕ್ರೆಡಿಟ್ ಡೆಫಿನೆಟ್ಲಿ ಹ್ಯಾಸ್ ಟು ಗೋ ಟು ದ ಟೀಮ್. ಇವಾಗ ಸರ್ ಎಲ್ಲ ಹೇಳ್ದಂಗೆ ಇದು K-pop. ಇದು ನೀವು ಡಿಫ್ರೆಂಟ್ ಸ್ಟೋರಿನೇ ನೋಡ್ತೀರಾ. ಆ್ಯಕ್ಚುಲಿ ಡಿಫ್ರೆಂಟ್ ವರ್ಡ್ಗೆ ಕರ್ಕೊಂಡು ಹೋಗುತ್ತೆ. ನಾವು ಸರ್ ಕೆವಿನ್ ಅವರು ನಮಗೆ ಕತೆ ಹೇಳಿದಾಗ ದ ನಂಬರ್ ಆಫ್ ಲೇಯರ್ಸ್ ಇಟ್ ಹ್ಯಾಸ್ ಆ್ಯಂಡ್ ನಂಬರ್ ಆಫ್ ಪ್ಲಾಟ್ಸ್ ಅವ್ರು ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ನಾವು ಹೆಂಗೆ ಆ್ಯಸ್ ಎ ಕಾಮನ್ ಆಡಿಯನ್ಸ್ ಹೆಂಗೆ ಎಂಜಾಯ್ ಮಾಡ್ಕೊಂಡು ನೋಡ್ತೀವೋ, ಒಂದು ದೊಡ್ಡ ವಿಷಯನ ವಾಡೆವರ್ ಲೈಕ್ ಕಾಮಿಡಿಯಾಗಿ ಆ ಹ್ಯೂಮರಾಗಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಚಾಲೆಂಜ್ ಏನಂದರೆ ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಕಥೆಯಲ್ಲಿ, ಅದು ಚಾಲೆಂಜು. ಆ್ಯಸ್ ಎ ಎಡಿಟರ್ ನನಗೆ ಅದನ್ನು ಖುಷಿ ಆಗುತ್ತೆ ಮಾಡೋಕ್ಕೆ. ಒಂದು ಚಾಲೆಂಜ್ ಇದೆ ಮಾಡೋಕ್ಕೆ. ಆ್ಯಕ್ಚುಲಿ ನೀವು ನೋಡಿದ್ದು ಟೈಟಲ್ ಟೀಸರೇನೆ ನಾವು ಆಲ್ಮೋಸ್ಟ್ 14 ವರ್ಷನ್ಸ್ ಆಫ್ ಕಟ್ ಮಾಡಿದ್ದೀವಿ ಡಿಸ್ಕಸ್ ಮಾಡ್ತಾ. ನೀವು ಎಲ್ಲರೂ ಗೊತ್ತಿರೋ ಥರ ಎಡಿಟಿಂಗ್ ಅನ್ನೋದು ಹೆಂಗಿದೆ ಅಂದರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆ. ಸೊ ಲಾಟ್ ಆಫ್ ಡಿಸ್ಕಷನ್ ಹಸ್ ಹ್ಯಾಪೆಂಡ್ ಇನ್ ದ ಟೇಬಲ್. ಆ ಚಾಲೆಂಜಲ್ಲಿ ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮಗೆಲ್ಲ ಒಂದು ಭರವಸೆ ಇದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಟ್ರೈನಿಂಗ್ ಆಗಿದೆ ಸರ್. ಡ್ರಾಮಾಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ. ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್ ಮುಂಚೆ. ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ. ಸೊ ಇವಾಗ ನಮ್ಮಣ್ಣ ನನಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಸಿನಿಮಾ ಮಾಡ್ತೀನಿ. ಅವಾಗ ಹೇಳಿದ್ದೆ ಸರ್. ಅಲ್ಲ, ಕೊರಿಯಾ ಟು ಕರ್ನಾಟಕ ಗೊತ್ತು, ಕೊರಿಯಾ ಟು ಮಂಡ್ಯ ಹೆಂಗೆ ಅಂತ ಅದೇ ಸರ್. ಏನ್ ಕನೆಕ್ಷನ್ ಅದು? ಡೈರೆಕ್ಟ್ರು ಮತ್ತು ನಮ್ಮಣ್ಣ ಡಿಸೈಡ್ ಮಾಡ್ತಿದ್ದಾರೆ. ನಾನು ಅದೇ ಒಬ್ಬ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ಸರ್ ಅದೇ ಫನ್ನು, ಲವ್, ರೊಮ್ಯಾನ್ಸು ಎಲ್ಲ ಮಾಡ್ತೀವಿ. ಆ್ಯಕ್ಟಿಂಗು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಿದ್ದೆ ಅಲ್ಲಿ. ಇದೇ ಡೆಬ್ಯೂ ಸರ್, ಫಸ್ಟ್ ಸಿನಿಮಾ. ಓಕೆ, ಟೆಕ್ನಿಷಿಯನ್ಸ್ ಮಾತಾಡ್ತಾರಾ? Sarangeyo Ami. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕೂ ಮುಂಚೆ ಇಲ್ಲಿ ನಮ್ಮ K-pop ಸಿನಿಮಾ ಏನು ಮಾಡಿದ್ದೀವಿ ಅದ್ರ ಬ್ಯಾಕ್ಗ್ರೌಂಡ್ ಬಂದು BTS ಆರ್ಮಿ. ಸೊ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ದ BTS ಚಾಂಟ್. ಸೊ ಶೆಲ್ ವಿ ಗೋ ಆನ್ ಹನಾದುಲ್ ಸೆತ್? ಸೊ I'm saying Hanadul Seth. Let's go. Hanadul Seth. Kim Namjoon, Kim Seokjin, Min Yoongi, Jang Ho-seok, Park Ji-min, Kim Tae-young, Jung Jungkook, BTS. ಸೊ ಇದು ಅರ್ಥ ಏನು ಅಂದರೆ, ಇವಾಗ ನಮ್ಮ ಕೊರಿಯಾನಲ್ಲಿ ಈ ಥರ ಬ್ಯಾಂಡ್ ಇದೆಯಲ್ಲ, ಸೊ ಅವ್ರು ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ. ಇಟ್ಸ್ ಅ ಮಂತ್ರ. ಓಕೆ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ ಹಾಂ. ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಈಗ ಈ ಬ್ಯಾಂಡಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅವ್ರ ಹೆಸರನ್ನ ಲೈಕ್ ಎಲ್ಡರಿಂದ ಯಂಗೆಸ್ಟ್ವರೆಗೂ ಹೇಳೋದು. ಇದು BTS ಚಾಂಟ್. ಅದನ್ನು ನಾವು BTS ಆರ್ಮಿ ಎಲ್ಲ ಸೇರ್ಕೊಂಡು ಹೇಳಿದ್ದು. ಈಗ ನನ್ನ ಬಗ್ಗೆ ಹೇಳಬೇಕು ಅಂದರೆ, ಮೈ ನೇಮ್ ಇಸ್ ಲಾವಣ್ಯ. ನಾನು ಈ K-pop ಸಿನಿಮಾದಲ್ಲಿ ಕೋ ರೈಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದರೆ, ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ. ಯಾರಿದು ಅಂತ ಅವಾಗೊಂಚೂರು ಕ್ಯೂರಿಯಾಸಿಟಿ ಹುಟ್ಟಿತು. ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್, ಡಾನ್ಸರ್ಸ್ ಅಂತ.
ನನಗೆ ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ K-pop ಮೂವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ